ಸುಮಾರು 10 ವರ್ಷಗಳಿಂದ ಇಡೀ ಗ್ರಾಮವೇ ಒಗ್ಗೂಡಿ ಪ್ರತಿ ವರ್ಷ ಹನುಮ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ ಎಂದು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನರಸೇಗೌಡ ತಿಳಿಸಿದರು. ಮಧುಗಿರಿ ತಾಲೂಕಿನ ಕೋಡಿಗೇನಹಳ್ಳಿ ಹೋಬಳಿಯ ಕಡಗತ್ತೂರು ಗ್ರಾಮ ಪಂಚಾಯತಿನ ಯಾಕರ್ಲಹಳ್ಳಿ ಗ್ರಾಮದಲ್ಲಿ ಸ್ನೇಹಜೀವಿ ಗೆಳೆಯರ ಬಳಗದಿಂದ ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಳೆದ 10 ವರ್ಷಗಳ ಹಿಂದೆ ನಮ್ಮ ಹಿರಿಯರು ಉತ್ತಮ ಮಳೆ ಬೆಳೆ ಹಾಗೂ ಗ್ರಾಮದ ಸುಭಿಕ್ಷೆಗೆಂದು ಪೂಜೆ ಪುನಸ್ಕಾರಗಳು ಆರಂಭಿಸಿದ್ದು, ಇಂದಿಗೂ ಅದೇ ರೀತಿ ವಿಜೃಂಭಣೆಯಿಂದ ಧಾರ್ಮಿಕ ಕಾರ್ಯ ನಡೆಯುತ್ತಿದೆ ಎಂದರು. ಹತ್ತನೇ ವರ್ಷದ ಹನುಮ ಜಯಂತ್ಯೋತ್ಸವ ಇಟ್ಕೊಂಡಿದ್ವಿ. ನಮ್ಮ ಕೆ.ಎನ್. ರಾಜೇಂದ್ರ ಸಾಹೇಬ್ರನ್ನ ಇನ್ವೈಟ್ ಮಾಡಿದ್ವಿ. ಅವರು ಏನು ಎಮರ್ಜೆನ್ಸಿ ಬೆಂಗಳೂರಿಗೆ ಕಾರಣದಿಂದ ಬರೋಕ್ಕಾಗಿಲ್ಲ ಅಂತ ಮೆಸೇಜ್ ಕೊಟ್ಟಿದ್ದಾರೆ. ಆದ್ದರಿಂದ ಅದೇ ರೀತಿ ನಮ್ದು ಇಲ್ಲಿ ಹಿಂದ್ಗಡೆ ಒಂದು ದೇವಸ್ಥಾನ ಹಿಂದ್ಗಡೆ ಒಂದು ಸಮುದಾಯ ಭವನ ನಡೀತಾ ಇದೆ. ಅದು ಕಾಲಾಂತರಗಳಿಂದ ನಿಂತೋಗಿತ್ತು. ನಾವು ಅವ್ರು ಕೇಳ್ಕೊಂಡಾಗ ಒಂದೇ ಒಂದು ಮಾತಲ್ಲೇ ಪಾಪ 10 ಲಕ್ಷ ಕೇಳಿದ್ವಿ. ಈಗ ಸದ್ಯಕ್ಕೆ 5 ಲಕ್ಷ ತೊಗೊಂಡಾಗ ಹಾಕ್ಕೊಂಡ್ರಿ. ಇನ್ನು 5 ಲಕ್ಷ ನೆಕ್ಸ್ಟ್ ಕೊಡ್ತೀನಿ ನಾನು, ಅದು ಕಂಪ್ಲೀಟ್ ಮಾಡಿರಿ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ಧನ್ಯವಾದ ಹೇಳ್ತಾ ಇದ್ದೀವಿ. ಇದು ಸುತ್ತಮುತ್ತ ಗ್ರಾಮಸ್ಥರು, ನಮ್ಮ ಊರಿನ ಗ್ರಾಮಸ್ಥರು, ಮುಖ್ಯವಾಗಿ ನಮ್ಮ ಸ್ನೇಹಿತರು ತುಂಬ ಸಪೋರ್ಟ್ ಮಾಡ್ಕೊಂಡು ಪ್ರತಿಯೊಂದು ಏನೇ ಒಂದು ಏನು ಕೆಲಸ ಆಗಬೇಕು ಸ್ನೇಹಿತರು ಮಾಡೋದ್ರಿಂದ ನಡೀತಾ ಇದ್ದೀವಿ. ಊರಿನ ಗ್ರಾಮಸ್ಥರು ಅದಕ್ಕಿಂತ ಹೆಚ್ಚು ಸಪೋರ್ಟ್ ಕೊಟ್ಟು ನಮ್ಮನ್ನು ಈ ದೇವಸ್ಥಾನ ಇಷ್ಟು ನಡ್ಕೊಂಡು ಹೋಗೋಕ್ಕೆ ತುಂಬ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ. ಪ್ರತಿ ವರ್ಷ 2000ರಿಂದ 2005 ಭಾಗವಹಿಸಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಅವರೇ ಸ್ವಯಂ ಪ್ರೇರಿತವಾಗಿ ನಾವು ಹೇಳಕ್ಕೆ ಹೋಗಲ್ಲ. ನಾವು ಸುಮ್ಮನೆ ಪಾಂಪ್ಲೆಟ್ ಒಂದು ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ರೆ ಅವರೇ ಇಂಡಿಪೆಂಡೆಂಟಾಗಿ ನಾವು ಇನ್ವಿಟೇಷನ್ ತಗೊಂಡು ಹೋಗಿ ಕೊಡ್ತೀವಿ. ಅವರೇ ವಾಲಂಟಿಯರಾಗಿ ಬಂದುಬಿಟ್ಟು ಅವ್ರಿಗೆ ಕೈಲಾದ ಮತ್ತು ದೇವ್ರು ಎಷ್ಟು ಶಕ್ತಿ ಕೊಡ್ತಾರೆ, 5,000, 10,000, 20,000, ಕೆಲವೊಂದು ಅನುದಾನ ಒಪ್ಕೊತಾರೆ, ಕೆಲವರು ಪೆಂಡಲ್ ಒಪ್ಕೊತಾರೆ. ಪ್ರತಿಯೊಬ್ಬರು ಒಬ್ಬೊಬ್ಬರು ಹುಡುಗರು ನಮ್ಗೆ ಒಪ್ಕೊಂಡು ತುಂಬ ಸಹಾಯ ಮಾಡ್ತಾರೆ. ಅವ್ರನ್ನ ಶಕ್ತಿ ಇರೋದ್ರಿಂದ ನಮಗೆ ಊರಿನ ಜನದ್ದು ಸಪೋರ್ಟ್ ಇರೋದ್ರಿಂದ ಇದು 10ನೇ ವರ್ಷವರೆಗೂ ಬಂದಿದೆ. ಇನ್ನು ಮುಂದೆನೂ ದೇವ್ರು ಇದೇ ಥರ ಶಕ್ತಿ ಕೊಡ್ತಾರೆ. ಯಾಕರ್ಲಹಳ್ಳಿ ಗ್ರಾಮದ 10ನೇ ವಾರ್ಷಿಕ ಹನುಮ ಜಯಂತಿಯನ್ನು ಈ ದಿವಸ ಇಟ್ಕೊಂಡು ಈ ದಿವಸ ಪ್ರೋಗ್ರಾಮ್ಗೆ ನಮ್ಮ ಆಹ್ವಾನಿತರಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದ MLA ಸಾಹೇಬರು ಕೆ.ಎನ್. ರಾಜಣ್ಣವರು ಬರಬೇಕಾಯಿತು. ಕಾರಣಾಂತರಗಳಿಂದ ಬಂದಿಲ್ಲ. ಆದರೂ ಸಹ ನಮ್ಮ ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ನಮ್ಮೂರಿನ ಗ್ರಾಮಸ್ಥರು ಬಹಳ ವಿಜೃಂಭಣೆಯಿಂದ ಈ ಒಂದು ಸಮಾರಂಭವನ್ನು ಅದ್ಧೂರಿಯಾಗಿ ಮಾಡಿದ್ದೇವೆ. ಹಾಗೂ ವರ್ಷವೂ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾಡಿ ಇನ್ನು ಮುಂದೆ ಸಹ ಈ ಒಂದು ಹನುಮ ಜಯಂತಿಯನ್ನು ಒಳ್ಳೆಯ ಅದ್ಧೂರಿಯಾಗಿ ಮಾಡಲು ನಾವೆಲ್ಲ ಉತ್ಸಾಹರಾಗಿದ್ದೇವೆ. ಬರುವ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆಯನ್ನ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವೀರಗಾಸೆ, ಗೊಂಬೆ ಕುಣಿತ, ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕೆಎಂಎಫ್ ಮಾಜಿ ನಿರ್ದೇಶಕ ಕಾಂತರಾಜು, ಧರ್ಮದರ್ಶಿಗಳಾದ ತಿಮ್ಮೇಗೌಡ, ನರಸಿಂಹಮೂರ್ತಿ, ಮನೋಹರ್, ಹಿರಿಯ ಮುಖಂಡರಾದ ನಾರಾಯಣಪ್ಪ, ಜಯರಾಮಗೌಡ, ಅಶ್ವತ್ಥಗೌಡ, ನಂಜೇಗೌಡ, ಜಯರಾಮರೆಡ್ಡಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು.